ಎಚ್.ಡಿ. ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ಬರುವಂಥ ವಿಚಾರ ಬಹಳ ಚರ್ಚೆಯನ್ನು ಉಂಟು ಮಾಡಿದೆ. ಎಚ್.ಡಿ. ಕುಮಾರಸ್ವಾಮಿ ಅನುಭವಿ ರಾಜಕಾರಣಿ, ಆದರೆ ಅವರಿಗಿಂತ ಹಿರಿಯರು ಬೇರೆಯವರಿದ್ದಾರೆ. ದೇವೇಗೌಡರು ಕುಮಾರಸ್ವಾಮಿಗಿಂತ ಅನುಭವಿ ರಾಜಕಾರಣಿ. ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅನ್ನೋದಾದರೆ ಖಂಡಿತ ಬರಲಿ, ಅವರನ್ನು ಸ್ವಾಗತ ಮಾಡೋಣ. ಅವರಿಂದಲೂ ಕ್ಷೇತ್ರದ ಅಥವಾ ರಾಜ್ಯದ ಅಭಿವೃದ್ಧಿ ಆಗುತ್ತೆ ಅನ್ನೋದಾದರೆ ಅದು ಒಳ್ಳೆಯ ವಿಚಾರ ಅಲ್ಲವೇ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ರಾಜ್ಯ ರಾಜಕಾರಣಕ್ಕೆ ಬರುವುದು ಅವರ ತೀರ್ಮಾನ. ಹಾಗಾಗಿ ಬಂದರೆ ಅಭಿವೃದ್ಧಿ ಆಗುತ್ತೆ ಅನ್ನೋದಾದರೆ, ಕೊಡುಗೆ ನೀಡ್ತಾರೆ ಅನ್ನೋದಾದರೆ ಖಂಡಿತ ಆಗಲಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ತಿಳಿಸಿದ್ದಾರೆ. ಈಗ ಕುಮಾರಸ್ವಾಮಿಯವರು ಅನುಭವಿ ರಾಜಕಾರಣಿ. ಅವರು ಹಿರಿಯರು ಅಂತ ಹೇಳಕ್ಕೆ ಹೋಗಲ್ಲ, ಯಾಕೆಂದರೆ ಅವ್ರಿಗಿನ್ನ ಹಿರಿಯರು ಬೇರೆಯವರೆಲ್ಲ ಇದ್ದಾರೆ. ಅವ್ರಿಗಿನ್ನ ಹಿರಿಯರು ದೇವೇಗೌಡರೇ ಇದ್ದಾರೆ. ಆದ್ದರಿಂದ ಅವರು ಅನುಭವಿ ರಾಜಕಾರಣಿ. 2-3 ಬಾರಿ ಮುಖ್ಯಮಂತ್ರಿಗಳಾದರು, ಇವತ್ತು ಕೇಂದ್ರ ಸಚಿವರಾಗಿದ್ದಾರೆ. ಅವರು ರಾಜ್ಯ ಬಿಟ್ಟು ಕೇಂದ್ರಕ್ಕೆ ಹೋಗುವಾಗಲೂ ಕೂಡ ಯಾರಾದರೂ ಪರ್ಮಿಷನ್ ತೊಗೊಳ್ಬೇಕಾಯ್ತಾ? ಬರೋಕ್ಕೂ ಯಾರು ಪರ್ಮಿಷನ್ನು ತೊಗೋಬೇಕಾಗಿಲ್ಲ. ಹೋಗೋಕ್ಕೂ ಯಾರು ಪರ್ಮಿಷನ್ ಅವ್ರು ತೊಗೋಬೇಕಾಗಿಲ್ಲ, ಬರೋಕ್ಕೂ ತೊಗೋಬೇಕಾಗಿಲ್ಲ. ರಾಜಕಾರಣದಲ್ಲಿ ಅವರು ಬರ್ಬೋದು ಅಥವಾ ಕೇಂದ್ರದಲ್ಲೇ ಇರ್ಬೋದು, ಅದು ಅವರ ತೀರ್ಮಾನಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಆದರೆ ಅವ್ರು ಬಂದಾಗ ಏನೋ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಿಮ್ಮ ಪ್ರಶ್ನೆ. ಆಗ್ಬೋದು, ಯಾರು ಇಲ್ಲ ಅಂತ ಹೇಳ್ತಾರೆ. ಒಟ್ಟಾರೆ ಈಗ ಅವ್ರು ರಾಜಕಾರಣಕ್ಕೆ ಕರ್ನಾಟಕಕ್ಕೆ ಬಂದು ಕರ್ನಾಟಕದ ಅಭಿವೃದ್ಧಿಗೆ ಕಾಂಟ್ರಿಬ್ಯೂಟ್ ಆದರೆ ಒಳ್ಳೆಯದಲ್ಲ. ಈಗ ಕುಮಾರಸ್ವಾಮಿಯವರು ಅನುಭವಿ ರಾಜಕಾರಣಿ. ಅವರು